ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವು ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಫಸ್ಟ್ ಯುಗಾದಿ ವಿಶ್ ಮಾಡ್ತೀನಂತ. ಎಲ್ಲರಿಗೂ ಸಮಸ್ತ ನಾಡ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಆಲ್. ಸೊ ಯುಗಾದಿ ಅಂತಂದ್ರೆ ಹೊಸ ವರ್ಷ ಪ್ಲ್ಯಾನ್ ಕೇಸನ್ನು ಹೇಳ್ತಾರೆ. ಸೊ ಇದು ಹೊಸ ವರ್ಷ ಯುಗಾದಿ ಎಲ್ಲರೂ ಲೈಫ್ದಾಗ ಎಲ್ರಿಗೂ ಚಲೋದಾಗಲಿ. ಸೊ ಆರೋಗ್ಯ ಆಯಸ್ಸು ಎಲ್ಲರಿಗೂ ಚಲೋ ಇರಲಿ ದೇವರು. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಸ್, ಎಲ್ಲರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ನೂರು ಶುಭ ಕೊಡ್ಲಿ. ಎಲ್ಲರೂ ಮಕ್ಕಳು ಎಕ್ಸಾಮ್ ನಲ್ಲಿ ಚಂದನೆ ರಿಸಲ್ಟ್ ಬರ್ಲಿ. ಎಸ್, 10th ರಿಸಲ್ಟ್ ಮೇನ್ ಅದೇ ಅದಲ್ಲ. ಸೊ ರಿಸಲ್ಟ್ ಬರ್ಲಿ. ಮುಂದೆ ಮಕ್ಳಿಗೆ ಚಂದ ಒಳ್ಳೆ ಎಜುಕೇಶನ್ ಕೊಡ್ರಿ, ಚಂದನೆ ಜಾಬ್ ಅಲ್ಲಿ ಅವ್ರಿಗೆ, ಅವರು ಚಂದ ಇದು ಮಾಡ್ಲಿ. ಈಗಿನ ಜಮಾನದ ಮೇನ್ ಹೆಣ್ಮಕ್ಳು ಓದ್ರೆ ಚಲೋ ಅದ. ಸರಿಯಾಗಿ ಓದ್ಸ್ರಿ ನೋಡಪ್ಪ ಅಂತ ಅಲ್ಲಕ್ ಹೋಗ್ಬೇಡ್ರಿ, ಸರಿಯಾಗಿ ಓದ್ಸ್ರಿ ಮಕ್ಳಿಗೆ, ಚಂದ ರಿಸಲ್ಟ್ ಬರ್ಲಿ. ಆಲ್ ದ ಬೆಸ್ಟ್. ಎಸ್, ಆಲ್ ದ ಬೆಸ್ಟ್. ಯಾರೆಲ್ಲ ಎಕ್ಸಾಮ್ ಎಸ್, ಆಲ್ ದ ಬೆಸ್ಟ್. ಸೊ ಎಕ್ಸಾಮ್ ಚಲೋ ಹೋಗ್ಲಿ, ನಿಮ್ಮದು ಸಕ್ಸಸ್ ಆಗಲಿ ನಿಮ್ಮ ಲೈಫ್. ಸೊ ಇದು ಎಲ್ರಿಗೂ ಕೇಳ್ಕೊತೀನಿ ನಾ. ಸೊ ಇನ್ನೊಂದ್ಸಲ ಹ್ಯಾಪಿ ಯುಗಾದಿ. ಸೊ ಬನ್ರಿ, ಯುಗಾದಿ ಅಂತಂದ್ರೆ ಬೇವು ಬೆಲ್ಲ ಅದೇ ಅದ ಮೇನ್. ಸೊ ಹೆಂಗೆ ಮಾಡಬೇಕು ಬೇವು ಬೆಲ್ಲ ಪಾನಕ ಅನ್ಕೇಸಿಂದ ನಾನು ನಿಮ್ಗೆ ತೋರಿಸ್ಕೊಡ್ತೀನಂತ. ಸೊ ಚಲೋ ಲೈಕ್ ಸಾಧ್ಯ ಸೊ ಅದಕ್ಕಿಂತ ಮುಂಚೆ ನಾನು ದೊಡ್ಡ ಸಾರಿ ತೋರಿಸ್ತೀನಂತ. ಯಾವ ಸಾರಿ ಹಾಕೊಂಡಿನಿ ಸೊ ಗೊತ್ತಾಗ್ಲತ್ತದೆ. ಬ್ಲೂ ಕಲರ್ ಸಾರಿ ಹಾಕೊಂಡಿನಿ. ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಟೇಲರ್ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಅದಕ್ಕಂತ ಈ ಸಾರಿಗೆ ಇದು ಗ್ರೀನ್ ಬ್ಲೌಸ್ ಮ್ಯಾಚ್ ಮಾಡೀನಿ. ಸೊ ಬಾರ್ಡ್ರ್ ಗ್ರೀನ್ ಅದಲ್ಲ, ಸೊ ಇದಕ್ಕೆ ಮ್ಯಾಚ್ ಮಾಡೀನಂತ. ಹೆಂಗೆ ಕಾಣತ್ತೀನಿ, ಇದು ನಮ್ಮ ಮಮ್ಮಿಂದದ ಜೀರಾಮಣಿ ಅದು ಹಾಕ್ಕೊಂಡಿನಿ. ಮತ್ತು ಇಯರಿಂಗ್ಸ್ ಚೇಂಜ್ ಮಾಡೀನಿ, ಅದು ಝುಮ್ಕ. ಸೊ ಇಂಥ ಹಬ್ಬ ಟ್ರೆಡಿಷ್ನಲ್ ಟೈಮಿಗೆ ಸ್ಯಾರಿ ಮತ್ತು ಇಯರಿಂಗ್ಸ್ ಝುಮ್ಕ ಇರಲೇಬೇಕು. ಸೊ ಅದೇ ಹುಡುಗಿರಿಗೆ ಲಕ್ಷಣ ಕೊಡೋದು, ಸ್ಯಾರಿನೇ ಇರಬೇಕು ಬೆಸ್ಟ್. ಸೊ ಅದಕ್ಕಂತ ನಾನು ಇದು ಸ್ಯಾರಿ ಹಾಕ್ಕೊಂಡಿನಿ, ಬ್ಲೂ ಕಲರ್. ಓಕೆ, ಹೆಂಗೆ ಕಾಣತ್ತೀನಿ ಅಂತ ಕಮೆಂಟ್ ಮಾಡಿ ಬರ್ರಿ. ಸೊ ಬನ್ನಿರಿ, ಬೇವು ಬೆಲ್ಲ ನಾವು ಹೆಂಗೆ ಮಾಡ್ತೀವಂತ ನಾನು ನಿಮಗೆ ತೋರಿಸ್ಕೊಡ್ತೀನಂತ. ಸೊ ಇಲ್ಲಿ ಫಸ್ಟಿಗೆ ಇದೊಂದು ಗಡಿಗೆ ತೊಗೊಂಡಿನಿ. ಸೊ ಭಾಳ ಮಂದಿ ಎಲ್ಲರೂ ಬೇವು ಬೆಲ್ಲ ಇದ್ರದಾಗೆ ಮಾಡ್ತಾರಲ್ಲ, ಇದ್ರದಾಗೆ ಮಾಡಬೇಕು. ಸೊ ತಂಪಾಗಿ ಭೀ ಇರ್ತದೆ, ಕುಡಿಲಕ್ಕೆ ಭೀ ಚಲೋ ಅನ್ನಿಸ್ತದೆ. ಸೊ ಅದಕ್ಕಂತ ನಾ ಇದು ತರಿಸೀನಿ. ಸೊ ಫಸ್ಟಿಗೆ ಇಲ್ಲಿ ನೀರು ಹಾಕಬೇಕು. ಇದು ಗಡಿಗೆ ಹಾಕ್ಕೊಂಡ್ವಲ್ಲ. ಸೊ ನೋಡ್ರಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ. ನೀರು ಹೆಚ್ಚಿಗೆ ಕುಡಿತೀರಿ ಅಂತ ಹೆಚ್ಚಿಗೆ ಹಾಕ್ರಿ. ನಾವು ಒಂದು ಸ್ವಲ್ಪ ಇಷ್ಟು ಹಾಕಿ ನೋಡಿ. ಸೊ ಇದಕ್ಕೆಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ನಾ ಇಲ್ಲಿ ಫ್ರೂಟ್ಸ್ ತೊಗೊಂಡಿನಿ. ಅದು ಯಾವ್ಯಾವ ಫ್ರೂಟ್ಸ್ ಅಂತಂದ್ರೆ ಇಲ್ಲಿ ಕಲ್ಲಂಗಡ ತೊಗೊಂಡಿನಿ, ವಾಟರ್ ಮೆಲನ್, ಮತ್ತು ಕರ್ಬೂಜ, ಗ್ರೇಪ್ಸ್, ಅಂಗೂರ್ ತೊಗೊಂಡಿನಿ, ಮತ್ತು ಏನಂತಾರೆ ಮಾವಿನಕಾಯಿ. ಸೊ ಮಾವಿನಕಾಯಿ ಮೀನು ಇರಲೇಬೇಕಲ್ಲ, ನಾನು ತಗ್ಗಿಗೆ ಶೂಟ್ ಮಾಡ್ತಾ ಇನ್ಸ್ಟಾಗ್ರಾಮ್ಗೆ ಹಾಕ್ಲಕ್ಕಂತ ಅದಕ್ಕೆ ಇದು ಮಾಡತ್ತಾಳ. ಸೊ ಅಂದ್ರೆ ಒಂದು ಸ್ವಲ್ಪ ಕ್ಲೋಸಪ್ ತೆಗೆ ತೋರಿಸಿ ನೋಡ್ರಿ. ಇದೆಲ್ಲ ಫ್ರೂಟ್ಸ್ ತೊಗೊಂಡಿನ. ನೀವು ಬೇಕಂದ್ರೆ ಮತ್ತು ನೋಡ್ರಿ, ನಿಮಗೆ ಯಾವ್ದಾವ್ದು ಫ್ರೂಟ್ಸ್ ಇಷ್ಟ ಅದೆಲ್ಲ ತೊಗೋರಿ. ನಾ ಇಲ್ಲಿ ವಾಟರ್ ಮೆಲನ್ ತೊಗೊಂಡಿನಿ, ಕರ್ಬೂಜ, ಮತ್ತು ಇದು ಅಂಗೂರು, ಮತ್ತೇನಂತಾರೆ ಮಾವಿನಕಾಯಿ ನಾರೇ ಇಷ್ಟು ತೊಗೊಂಡಿನಿ. ಮತ್ತು ನೀವು ಚಿಕ್ಕು ಭೀ ಹಾಕ್ಬೋದು ಇದ್ರದಾಗ, ಚಿಕ್ಕು ಭೀ ಹಾಕಿದ್ರೆ ನಡೀತದೆ. ಸೊ ನಾ ತೊಗೊಂಡಿಲ್ಲ, ಅದಕ್ಕಂತ ಇಷ್ಟೆಲ್ಲ ತೊಗೊಂಡಿನಿ. ಹಾಗೆ ಇದು ಬೆಲ್ಲ ಬೇಕಲ್ಲ, ಸೊ ಮೇನ್ ಬೆಲ್ಲನೇ ಅದ. ಮತ್ತು ಒಂದು ಸ್ವಲ್ಪ ಇದು ಬೇವಿನ ಹೂವು ಮೇನ್ ಇದೇ ಇರಲೇಬೇಕಲ್ಲ, ಕಹಿ ಮತ್ತು ಸಿಹಿ. ಓಕೆ, ಸೊ ಬರ್ರಿ ಮಾಡೋಣಂತ. ಈಗಲೇ ಫಸ್ಟಿಗಿನ ಇದು ಫ್ರೂಟ್ಸ್ ಹಾಕ್ತೀನಿ ಅಂತ. ಸೊ ಫಸ್ಟಿಗೆ ಇಲ್ಲಿ ನಾ ಇದು ಕರ್ಬೂಜ ಹಾಕ್ತೀನಿ. ಸೊ ನೋಡ್ರಿ, ಯಾವಾಗ ಭೀ ಹಾಕ್ರಿ ನಡೀತದೆ, ಹಂಗೇನೆಲ್ಲ ಇದೇ ಫಸ್ಟ್ ಹಾಕ್ಬೇಕು ಅದೇ ಫಸ್ಟ್ ಹಾಕ್ಬೇಕಂತ ಹಾಕ್ಲಿ. ಸೊ ಈಗ ಸಮ್ಮರ್ದಾಗ ಎಲ್ಲ ಫ್ರೂಟ್ಸ್ ಸಿಗ್ತವೆ, ಯಾವ್ದ್ಯಾವ್ದು ಅವೈಲೇಬಲ್ ಅದ ನೀವೆಲ್ಲ ಹಾಕ್ಬೋದು. ಸೊ ಈಗರೆ ಎಲ್ಲ ಫ್ರೂಟ್ಸ್ ಸಿಗ್ತವೆ. ಈಗ ನೆಕ್ಸ್ಟ್ ಇಲ್ಲಿ ವಾಟರ್ ಮೆಲನ್ ಹಾಕ್ಲತ್ತೀನ. ಇವೆಲ್ಲ ಚಲೋ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅಂಗೂರು. ಸೊ ಅಂಗೂರು ಭೀ ಸಣ್ಣ ಕಟ್ ಮಾಡ್ಕೋಬೇಕು. ಸೊ ಅದು ಸಣ್ಣ ಸಣ್ಣ ಏನು ಕುಡಿಯೋ ಟೈಮ್ ಬಾಯಿಗೆ ಬರ್ತದಲ್ಲ, ಸೊ ಚಲೋ ಟೇಸ್ಟ್ ಬರ್ತದೆ. ನೆಕ್ಸ್ಟ್ ಮಾವಿನಕಾಯಿ. ಮಾವಿನಕಾಯಿ ಭೀ ಒಂದು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊರಿ, ಅದಕ್ಕಂದ್ರೆ ಹುಳಿ ಇರ್ತದಲ್ಲ ಅದಕ್ಕೆ. ಇದು ಹೂವು ಭೀ ಹಾಕೋತೇವೆ ನೋಡ್ರಿ. ನಾ ಇದೇನು ಬೇವಿನ ಹೂವು ಅದಾವಲ್ಲ, ಒಂದು ಸ್ವಲ್ಪ ಹಾಕೊಂಡಿನಿ. ಜಾಸ್ತಿ ಹಾಕೋತೀರಂದ್ರೆ ಹಾಕೋರಿ, ಹಿಂಗೇನಿಲ್ಲ, ಹಾಕ್ಲಿ. ಸೊ ಇದು ಹೂವಾರೆ, ಬೇವಿನ ಹೂವಾರೆ ಎಲ್ಲ ಕಡೆ ಸಿಗ್ತವೆ. ಸೊ ಗಿಡ ಅದೆಲ್ಲ ಇರ್ತಾವಲ್ಲ ಆಜು ಬಾಜು ಮನೆ ಹತ್ರ ಹಾಕ್ಬೋದು. ಈಗ ನೆಕ್ಸ್ಟ್ ಇಲ್ಲಿ ಬೆಲ್ಲ ಹಾಕ್ಲತ್ತೀನಿ.
ಹ್ಞೂ ಸೊ ಇದು ಬೇವಿನ ಹೆಚ್ಚದ ನೋಡ್ರಿ. ಸೊ ಇದು ಬಿ ಹಾಕ್ತಾರೆ, ಇದು ಮಾರ್ಕೆಟ್ದಾಗ ಸಿಗ್ತದ. ಸೊ ಇದು ಬಿ ಹಾಕಬೇಕು. ವಾ ಸಾರಿ ಸಾರಿ ಸಾರಿ. ಹ್ಞೂ ಸೊ ಅದಿಷ್ಟೆಲ್ಲ ಹಾಕಿದ್ಮೇಲೆ ಇದ್ರಾಗೆಲ್ಲ ನಾ ಹುಣ್ಸಿನ್ಕಾಯಿ ತೊಗೊಂಡಿನಿ. ಇದ್ರಾಗ ಹುಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಸ್ವಲ್ಪ. ಸೊ ಜಾಸ್ತಿ ಉಳಿಬೇಕಂದ್ರೆ ಜಾಸ್ತಿ ತೊಗೊರಿ, ಇಲ್ಲಾಂದ್ರೆ ಸ್ವಲ್ಪ ತೊಗೊರಿ. ನಾ ಮೀಡಿಯಮ್ ತೊಗೊಂಡಿನಿ ಒಂದು ಸ್ವಲ್ಪ. ಇದು ಮತ್ತೆ ಚಲೋ ಏನು ಮಾಡಬೇಕು, ಕ್ಯೂಚ್ ಕೆಸಿಂದ ಅದ್ರ ಹಾಕಬೇಕು. ಇದೊಂದು ಇದು ಬೆಳಗ್ಗೆನೆ ನೆನಿಟ್ಟಾರೆ. ಯಾಕಂದ್ರೆ ಚಲೋ ನೆನಿಬೇಕಲ್ಲ, ಎಷ್ಟು ಚಲೋ ನೆನೀತದ ಅಷ್ಟು ಚಲೋ ಇದು ರಸ ಬಿಡ್ತದ. ಇದೇನು ಪಲ್ಪ್ ಬರ್ತದಲ್ಲ ಪೂರ್ತಿ ಗಟ್ಟಿ ರಸ, ಅದು ಅದ್ರದಾಗ ಹಿಂಗೆ ಹಾಕಬೇಕು. ಸೊ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊರಿ, ಅದಕ್ಕೆ ನೀರು ಜಾಸ್ತಿ ಇರ್ತದಲ್ಲ. ಎಲ್ಲ ಟವಲ್ ಹಾಕೋಬೇಕಿಲ್ಲ, ಟವಲ್ ಹಾಕೊಂಡ್ರೆ ಸೀರೆ ಕಾಣೋದಿದೆ. ಮ್ಯಾಲಿನ ಕಾಣಿಸುತ್ತೆ ಮತ್ತೆ ಕಲಿ ಕುಂದ್ರಾಗ. ಸೊ ನೋಡ್ರಿ, ಯಾವುದೋ ಸೀರೆ ಹಾಕೋಬೇಕಂತ ತೊಗೊಂಡಿದ್ದೆ, ಯಾವುದೋ ಸೀರೆ ಇಷ್ಟ ಆಗಿತ್ತು, ಇದು ಹಾಕೊಂಡೆ. ಏನು ಮಾಡ್ಬೇಕು, ಪಾಲಿಗೆ ಬಂದಿದೆ ಪಂಚಾಮೃತ. ಸೊ ಇದು ಬಿ ಚಲೋನೇ ಕಾಣುತ್ತೆ, ಚಲೋ ಕಾಣುತ್ತೆ. ಸೊ ಚಲೋ ಈ ಥರ ಇದು ಹಿಂಡಿ ಕಿವುಚಿ ಕೈ ತೊಳ್ಕೊಂಡಿನಿ. ಮತ್ತು ಹೇಳಕ್ಕೋಗ್ಬೇಡ್ರಿ ಕೈ ತೊಳ್ಕೊರಿ ಅಂತ. ಕೈ ತೊಳ್ಕೊಂಡು ಇದು ಮಾಡೀನಿ. ಹಾಕ್ಲಿ. ಸೊ ಅದು ಹುಣ್ಸಿನ್ಕಾಯೆಲ್ಲ ಈ ಥರ ಹಿಂಗೆ ಕೈ ಹಿಡೀರಿ, ಯಾಕಂದ್ರೆ ಹುಣ್ಸಿನ್ಕಾಯೆಲ್ಲ ಬೀಳ್ತಲ್ಲ ಮತ್ತು ಒಳಗೆ ಇದು ಆಗ್ತದೆ. ಅದಕ್ಕೆ ಸ್ವಲ್ಪ ಹಾಕ. ನಿಂಬಲ್ಲಿ ಚನ್ನಿ ಇತ್ತು ಅಂದ್ರೆ ಚನ್ನಿಲಿಂತ ಭೀ ಅದು ಚಹಾ ಸೋಸೋದ, ಇಲ್ಲಾಂದ್ರೆ ಏನಾದ್ರು ಚನ್ನಿ ಇತ್ತು ಅದ್ರಲ್ಲಿಂದ ಭೀ ಹಾಕೋದು. ಸೊ ನಾನು ನೀರು ಸ್ವಲ್ಪ ತೊಗೊಂಡ್ರು ಭೀ ನೋಡಿ ಎಷ್ಟು ಜಲ್ದಿ ತುಂಬುತ್ತೆ ನೋಡಿ ಇವೆಲ್ಲ ಹಾಕೋದ್ರಲ್ಲಿಂದ. ಸೊ ನಾನು ನೀರು ಸ್ವಲ್ಪ ತೊಗೊಂಡಿದ್ದೆ ನೋಡ್ರಿ ಇಷ್ಟೇ, ಬಟ್ ಅದೆಲ್ಲ ಹಾಕೋದ್ರಲ್ಲಿಂದೆಲ್ಲ ಫುಲ್ ಇಷ್ಟು ಇಲ್ಲಿಗೆ ಬಂತು. ಸೊ ಇಲ್ಲಿನ ಹಾಗೆ ಬೆಲ್ಲ ಮತ್ತು ಸಕ್ಕರೆ ಭೀ ತೊಗೊಂಡು ನೋಡ್ರಿ. ಇದು ಒಂದು ಡಕ್ಕನ್ ಅದ ಸಕ್ಕರೆ, ಅಂದ್ರೆ ಒಂದು ಬಟ್ಲ ಇದು ಭೀ ಹಾಕ್ತೀನಿ. ಸೊ ಬೆಲ್ಲನೇ ಬರೀ ಬೆಲ್ಲ ಹಾಕ್ತೀರಂದ್ರೆ ಬೆಲ್ಲ ಭೀ ಹಾಕೋರು, ಹಂಗೇನಿಲ್ಲ, ಎರಡು ಹಾಕ್ಬೇಕಂತ ಕೇಸಿಂದ ಆಯ್ತು. ಈಗೆಲ್ಲ ಮಿಕ್ಸ್ ಮಾಡ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆಲ್ಲ ಏನೇನು ಬೇಕಂತ ಎಲ್ಲ ಹಾಕಿನಿ. ಈಗ ಇದು ಚಮಚಲಿಂತ ಚಲೋ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ಬೆಲ್ಲ ಅದೆಲ್ಲ ಹಾಕಿರ್ತೀವಲ್ಲ ಎಲ್ಲ ಚಲೋ ಅದು ಕರಗಬೇಕು. ಸೊ ಬೆಲ್ಲ ಸಕ್ಕರೆ ಸೊ ಚಲೋ ಡಿಸಾಲ್ವ್ ಆಗ್ಬೇಕು, ಎಲ್ಲ ಒಳಗೆ ಮಿಕ್ಸ್ ಆಗಬೇಕು. ಎಲ್ಲ ಹುಣ್ಸಿನ್ಕಾಯಿ ರಾಡಿ ಅದೆಲ್ಲ ಹಾಕಿರ್ತೀವಲ್ಲ ಚಲೋ ಮಿಕ್ಸ್ ಮಾಡಿದ್ರೆ ಎಲ್ಲ ರಾಡಿ ಬಿ ಅಂತಾರ ರಸ ಬಿ ಅಂತಾರ ಅಲ್ಲಮ್ಮ. ಹಾಂ ಸೊ ಚಲೋ ಮಿಕ್ಸ್ ಮಾಡ್ರಿ ಇದಕ್ಕೆ. ಸೊ ನೀವು ಚಿಲ್ಡ್ ನೀರು ಭೀ ಹಾಕ್ಬೋದು ನೋಡ್ರಿ, ಅಂದ್ರೆ ತಣ್ಣ ನೀರು ಭೀ ಹಾಕ್ಬೋದು, ನಾರ್ಮಲ್ ನೀರು ಭೀ ಹಾಕ್ಬೋದು. ಸೊ ನಿಮ್ಮ ಇಷ್ಟ, ನಿಮಗೆ ತಣ್ಣಗೆ ಬೇಕು ಅಂದ್ರೆ ಚಿಲ್ಡ್ ನೀರು ಹಾಕ್ರಿ, ಇಲ್ಲಂತಂದ್ರೆ ನಾರ್ಮಲ್ ನೀರು ಹಾಕ್ರಿ. ಆಮೇಲೆ ಹೆಂಗೂ ಫ್ರಿಜ್ದಾಗ ಇಡ್ತೀವಿ ಅಲ್ಲ, ಆಮೇಲೆ ಫ್ರಿಜ್ದಾಗ ಇಟ್ಕೇಸಿ ಕುಡಿತೀವಿ, ಚಲೋ ತಂಪು ತಣ್ಣಗೆ ಅನ್ನಿಸ್ತದೆ. ಸೊ ಇಂಥ ಟೈಮಿಗೆ ಈಗ ಸಮ್ಮರ್ ಟೈಮಿಗೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ, ಇದು ಕುಡಿಬೇಕು. ಹಂಗಂತ ಪೂರ್ತಿ ಒಮ್ಮೆಲೆ ಕುಡಿಯೋಲ್ಲ ಪೂರ್ತಿ. ಬೆಳಕದಲ್ಲಿ ತೊಗೊಂಡು ಚಲೋ ಬಿಟ್ಟಿದ್ರೆ ಕಲರ್ ಸ್ವಲ್ಪ ಸೊ ಚಲೋ ಕರಗ್ಬೇಕು ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಬೇಕು. ಐದು ಕರಗ್ಯದ ನೋಡ್ರಿ ಇದು ಚಲೋ ಚಮಚಲಿಂತ ಇದು ಮಾಡ್ಬೇಕು. ಹಿಂಗೆ ಇದು ನೋಡಿ ತೊಗೋತೇನೆ ತಗೋ, ಹಿಂಗೆ ಮಾಡಿ ಹಿಂಗೆ ತೊಗೊಂಡಿದ್ದು ಭೀ. ವಾವ್ ಎಷ್ಟು ಮಿಸ್ ಕಾಣತ್ತದೆ. ಸೊ ಇನ್ಸ್ಟಾಗ್ರಾಮ್ದಾಗ ಭೀ ನನ್ನೊಂದು ಚಾನಲ್ ಅದ, ಅಲ್ಲಿ ಭೀ ಐಡಿ ಅದ, ಅಲ್ಲಿ ಭೀ ಹೋಗಿ ಫಾಲೋ ಮಾಡಿರಿ ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ. ಸೊ ಚೈತ್ರ ಕಲರ್ 2 ಅಂತದ. ಹಾಗೆ ನಮ್ಮ ತಂಗಿದ್ ಭೀ ಒಂದು ಚಾನಲ್ ಅದ, ಆಕಿ ಸ್ಕೂಲ್ ರಿಲೇಟೆಡ್ ತೆಗ್ದ, ಆಕಿನ ಹರ್ಷ ಕಲಾಲ್ ಅಂತದ. ಸ್ಕೂಲ್ ರಿಲೇಟೆಡ್ ಅಲ್ಲ, ಟೀಚರ್, ಜೆನ್ಸಿ ಟೀಚರ್. ಸ್ಕೂಲ್ ರಿಲೇಟೆಡ್ ಅದೇ ಟೀಚರ್ಸ್. ಸಾಕು
ಸೊ ಬರ್ರಿ ಕ್ಲೋಸ್ ಅಪ್ದಾಗ ತೋರಿಸ್ತೀನಿ ಅಂತ ನಾನು ಹಿಂಗೆ ಮಾಡೀನಿ ಅಂತ ನೋಡ್ರಿ ಈಗ ಎಷ್ಟು ಮಸ್ತ್ ಕಾಣ್ತದ. ವಾವ್, ಎಲ್ಲ ಚಲೋ ಮಿಕ್ಸ್ ಮಾಡೀನಿ, ಚಲೋ ಎಲ್ಲ ಬೆಲ್ಲ ಮತ್ತು ಸಕ್ಕರೆ ಎಲ್ಲ ಚಲೋ ಕರ್ಗ್ಯದ ನೋಡ್ರಿ. ಅದು ಹುಣ್ಸಿನ್ಕಾಯಿ ರಸ ಭೀ ಎಲ್ಲ ಚಲೋ ಮಿಕ್ಸ್ ಆಗ್ಯದ. ಸೊ ನೋಡ್ರಿ ನಾನು ನೀರು ಇಷ್ಟ ತೊಗೊಂಡಿದ್ದೆ, ಖರೆ ಹೇಳ್ಬೇಕಂದ್ರೆ ಟು ಬಿ ಫ್ರ್ಯಾಂಕ್ ಇಷ್ಟೇ ತೊಗೊಂಡಿದ್ದೆ. ಅದೆಲ್ಲ ಹಾಕೋದ್ಲಿಂತ ಏನಾಗ್ಯದ ಮ್ಯಾಲೆ ಬಂದುಬಿಟ್ಟದೆ ಎಲ್ಲ ಮಿಕ್ಸ್ ಆಗಿ. ಎಲ್ಲ ಜಾಸ್ತಿ ಹಾಕ್ಯವ, ಅದ್ರೊಳಗೆ ಹುಣ್ಸಿನ್ಕಾಯಿ ಇದು ಭೀ ಹಾಕ್ಯವಲ್ಲ, ಅದ್ರದ್ದು ಭೀ ನೀರಿಂದ ಇರ್ತದಲ್ಲ, ಹಾಕಿದಕ್ಕೆ ಇಷ್ಟೆಲ್ಲ ಮ್ಯಾಲೆ ಬಂದದ ನೋಡ್ರಿ. ಇದೆಲ್ಲ ಕರಗ್ಯದ ಈಗ. ಇದು ಉತ್ತುತ್ತಿ ಹಾಗೆ ಹಾಕೀನಿ. ಅದೇನು ಹೆಚ್ಚ ಸಿಗ್ತದಲ್ಲ ಅದ್ರೊಳಗೆ ಎಲ್ಲ ಸಿಗ್ತದೆ ನೋಡ್ರಿ. ಅದ್ರೊಳಗೆ ಎಲ್ಲ ಇರ್ತದೆ, A to Z ಏನೇನು ಬೇಕೆಲ್ಲ. ಮತ್ತು ಸಪ್ರೇಟ್ ತೊಗೊಂಬೋದೇ ಬೇಕಾಗಿಲ್ಲ, ಅದೊಂದು ಪ್ಯಾಕೆಟೇ ಇರ್ತದೆ. ಅದ್ರೊಳಗೆ ಪುಟಾಣಿ, ಸೋಪ್, ಮತ್ತೇನಂತಾರಪ್ಪ ಉತ್ತುತ್ತಿ, ಟೂಟಿ ಫ್ರೂಟಿ ಎಲ್ಲ ಇರ್ತದೆ. ಸೊ ಡನ್ ಆಯಿತು, ಬೇವು ಬೆಲ್ಲ ಪಾಕ ಮಾಡೋದು ರೆಡಿ ಆಯಿತು. ಈಗ ದೇವ್ರಿಗೆ ಇಡ್ತೀನಿ ನೈವೇದ್ಯ. ಸೊ ಇಡ್ಲೇಬೇಕಾಗ್ತದೆ ದೇವರಿಗೆ. ನಮ್ಮಮ್ಮಿ ಹೋಳಿಗೆ ಇವಾಗೆ ಜಸ್ಟ್ ಹೋಳಿಗೆ ಅದು ಮಾಡ್ಯಾರ. ನಮ್ಮಮ್ಮಿ ಎಲ್ಲರಲ್ಲ ಕಿಚನ್ ರೂಮ್ನಾಗ ಅವರೆಲ್ಲ ಅದು ತಯಾರಿ ಮಾಡತ್ತಾರ, ಊಟದ ಅದೆಲ್ಲ ಇಟ್ಟಾರ. ಈಗ ಇದು ಒಂದು ಜಸ್ಟ್ ಇಡೋದದ. ಸೊ ದೇವ್ರಿಗೆ ಇಟ್ಟುಬಿಡ್ತೀನಿ. ಸೊ ಇದು ಬೌಲ್ದಾಗ ಹಾಕ್ತೀನಿ ಅಂತನ, ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ನೀರು ಅದೆಲ್ಲ ಫ್ರೂಟ್ಸ್ ಎಲ್ಲ ಕರೆಕ್ಟ್ ಈಕ್ವಲ್ ಇರ್ಬೇಕು ನೋಡ್ರಿ. ಅಷ್ಟೇ ನೀರು ಹೆಚ್ಚಿಗೆ ಭೀ ಇರಬಾರ್ದು, ಇದು ಜಾಸ್ತಿ ಭೀ ಇರ್ಬಾರ್ದು, ಕಮ್ಮಿ ಇರ್ಬಾರ್ದು, ಎರಡು ಈಕ್ವಲ್ ಇರಬೇಕು ನೀರು ಮತ್ತು ಫ್ರೂಟ್ಸ್ ಅದೆಲ್ಲ ಹಾಕಿದ್ದು. ಸೊ ನಮ್ಮ ಮನೆಗೆ ಇದು ಎಲ್ಲರೂ ಕುಡಿತಾರೆ, ಎಲ್ರಿಗೂ ಇಷ್ಟ. ಸೊ ಅದಕ್ಕಂತ ಹೆಚ್ಚಿಗೆ ಮಾಡಿಲ್ಲ ನೋಡ್ರಿ. ಈಗ ಅದ್ರೊಳಗೆ ಟ್ರಾನ್ಸ್ಫರ್ ಮಾಡಿದೆ, ಚಲೋ ಕಾಣತ್ತದಲ್ಲ. ಸೊ ಇದ್ರೊಳಗೆ ಕೊಬ್ಬರಿ ಬಿ, ಡ್ರೈ ಕೊಬ್ಬರಿ ಬಿ ಹಾಕಿದದ ನೋಡ್ರಿ. ಇಷ್ಟೆಲ್ಲ ಫ್ರೂಟ್ಸ್ ನೋಡ್ರಿ. ನಿಮ್ಗೆ ಯಾವುದೇ ಫ್ರೂಟ್ಸ್ ಬೇಕು ನೀವು ಎಲ್ಲ ಭೀ ಹಾಕೋಬೋದು, ಇದೇ ಹಾಕೋಬೇಕು ಅದೇ ಹಾಕೋಬೇಕಂತ ಏನಿಲ್ಲ. ಸೊ ಯಾವತ್ತು ಭೀ ಫ್ರೂಟ್ಸ್ ಹಾಕೊಂಡ್ರು ಭೀ ನಡೀತದೆ. ನೀವು ಎಲ್ಲ ಫ್ರೂಟ್ಸ್ ಹಾಕ್ರಿ, ಈಗಾರೆ ಸಮ್ಮರ್ದಾಗ ಎಲ್ಲ ಫ್ರೂಟ್ಸ್ ಸಿಗ್ತವೆ. ಸೊ ರೆಡಿ ಆಯ್ತು ನೋಡ್ರಿ ನಮ್ಮ ಮನೆದು ಬೇವು ಬೆಲ್ಲ ಪಾಕ. ಸೊ ಇನ್ನೊಂದ್ಸಲ ಎಲ್ರಿಗೂ ಯುಗಾದಿ ಹಬ್ಬದ, ಯುಗಾದಿ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರ ಜೀವನದಾಗ ಕೈಗೆ ಹೋಗಿ ಸಿಹಿ ಬರಲಿ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಂತ. ನಿಮ್ಗೆ ಇದು ಬ್ಲಾಗ್ ಇಷ್ಟ ಆಗಿತ್ತ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಬಾಯ್.